ಎಲ್ಲರಿಗೂ ನಮಸ್ಕಾರ. ನಿಮ್ಮ ಯುವ ಬೆಳಕು ಚಾನಲ್ಗೆ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣುಮಕ್ಕಳನ್ನು ಲಕ್ಷ್ಮೀ ಸ್ವರೂಪ ಎಂದು ಪೂಜಿಸಲಾಗುತ್ತದೆ. ಹಾಗಾದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಒಬ್ಬ ಹೆಣ್ಣುಮಗಳು ಅದೃಷ್ಟವಂತೆ ಮತ್ತು ಸೌಭಾಗ್ಯಶಾಲಿ ಎಂಬುದನ್ನು ಸೂಚಿಸುವ ಆ 30 ಶುಭ ದೈಹಿಕ ಲಕ್ಷಣಗಳು ಯಾವುವು? ಬನ್ನಿ, ಆ ಅದ್ಭುತ ಲಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯ ವಿಷಯ: ಅದೃಷ್ಟವಂತ ಹೆಣ್ಣುಮಕ್ಕಳ ಶುಭಸೂಚಕ ಗುಣಲಕ್ಷಣಗಳು. 1ನೇಯದು, ಮನೆಯ ಹೆಣ್ಣುಮಗು ಸದಾ ನಗುನಗುತ್ತಾ ಇದ್ದರೆ ಆ ಮನೆಯಲ್ಲಿ ಸದಾ ಸಮೃದ್ಧಿ ಮತ್ತು ಸಂತೋಷ ನೆಲೆಸಿರುತ್ತದೆ. 2ನೇಯದು, ಹೊಕ್ಕಳಿನ ಹಿಂಭಾಗವು ಅಗಲವಾಗಿದ್ದರೆ ಆ ಹೆಣ್ಣುಮಗು ಹೋದ ಮನೆಗೆ ಸುಖ, ಸಂಪತ್ತು ಮತ್ತು ಸ್ಥಿರತೆಯನ್ನು ತರುತ್ತದೆ. 3ನೇಯದು, ಉದ್ದನೆಯ ಹಾಗೂ ಆಕರ್ಷಕ ಆಕಾರದ ಕೈಬೆರಳುಗಳನ್ನು ಹೊಂದಿರುವ ಹೆಣ್ಣುಮಕ್ಕಳು ತಮ್ಮ ಪತಿಗೆ ಅದೃಷ್ಟದೇವತೆ ಇದ್ದಂತೆ. 4ನೇಯದು, ಹೆಣ್ಣುಮಕ್ಕಳು ಉದ್ದನೆಯ ಮತ್ತು ಸುಂದರ ಕತ್ತನ್ನು ಹೊಂದಿದ್ದರೆ ಅವರು ಹುಟ್ಟಿದ ಮನೆ ಮತ್ತು ಹೋದ ಮನೆ ಎರಡೂ ಕಡೆಗೂ ಸಂಪತ್ತು ತರುತ್ತಾರೆ. 5ನೇಯದ್ದು, ದೃಢ ಮನಸ್ಸುಳ್ಳ ಹೆಣ್ಣುಮಕ್ಕಳು ಯಾವುದೇ ಕಷ್ಟ ಬಂದರೂ ಅದನ್ನು ಸದೃಢವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. 6ನೇಯದ್ದು, ದುಂಡನೆಯ ಮುಖ ಮತ್ತು ದೊಡ್ಡದಾದ ಆಕರ್ಷಕ ಕಣ್ಣುಗಳನ್ನು ಹೊಂದಿದ್ದರೆ ಹೆಣ್ಣು ನೆಲೆಸಿರುವ ಮನೆಯಲ್ಲಿ ಸದಾ ಖುಷಿ ಇರುತ್ತದೆ. 7ನೇಯದ್ದು, ತುಟಿಯ ಭಾಗ ದಪ್ಪಗೆ ದುಂಡುಗೆ ಕೆಂಪಾಗಿದ್ದರೆ ಅವರ ಜೀವನದಲ್ಲಿ ಸದಾಕಾಲ ಸಂತೋಷ ಮತ್ತು ಉತ್ತಮ ಆರೋಗ್ಯ ಇರುತ್ತದೆ. 8ನೇಯದ್ದು, ಹಲ್ಲುಗಳ ನಡುವೆ ಅಂತರವಿದ್ದರೆ ಅಂದರೆ ಗ್ಯಾಪ್ ಇದ್ದರೆ ಆ ಹೆಣ್ಣು ತುಂಬಾ ಭಾಗ್ಯಶಾಲಿಯಾಗಿರುತ್ತಾಳೆ. 9ನೇಯದ್ದು, ಕೈಬೆರಳುಗಳಲ್ಲಿ ಶಂಖ ಅಥವಾ ಮೀನಿನಂತಹ ಶುಭ ಚಿಹ್ನೆಗಳು ಇದ್ದರೆ ಅವರು ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಕಾಣುತ್ತಾರೆ. 10ನೇಯದ್ದು, ಕಾಲುಬೆರಳುಗಳು ಉದ್ದವಾಗಿದ್ದು ಸುಂದರವಾಗಿದ್ದರೆ ಅವರನ್ನು ಲಕ್ಷ್ಮೀ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. 11ನೇಯದ್ದು, ತುಟಿಯ ಭಾಗದಲ್ಲಿ ಅಥವಾ ಹತ್ತಿರದಲ್ಲಿ ಮಚ್ಚೆಯನ್ನು ಹೊಂದಿದ್ದರೆ ಆ ಹೆಣ್ಣು ಅದೃಷ್ಟಶಾಲಿಯಾಗಿರುತ್ತಾಳೆ. 12ನೇಯದ್ದು, ಉತ್ತಮ ಆಕಾರದ ಪಾದಗಳನ್ನು ಹೊಂದಿರುವ ಮಹಿಳೆ ಮನೆಯಲ್ಲಿ ನೆಮ್ಮದಿ ಮತ್ತು ಹೊಂದಾಣಿಕೆ ತರುತ್ತಾಳೆ. 13ನೇಯದ್ದು, ಉದ್ದವಾದ ಮತ್ತು ಮೃದುವಾದ ಕಿವಿಯನ್ನು ಹೊಂದಿದ್ದರೆ ಅವರ ಆಯಸ್ಸು ಮತ್ತು ಆರೋಗ್ಯವು ದೀರ್ಘವಾಗಿರುತ್ತದೆ. 14ನೇಯದ್ದು, ಮೂಗಿನ ಮೇಲೆ ಅಥವಾ ಬಲಭಾಗದಲ್ಲಿ ಮಚ್ಚೆಯನ್ನು ಹೊಂದಿದ್ದರೆ ಅವಳು ಭಾಗ್ಯಶಾಲಿಯಾಗಿರುತ್ತಾಳೆ. 15ನೇಯದ್ದು, ದೊಡ್ಡ ದುಂಡಗಿನ ತಲೆಯನ್ನು ಹೊಂದಿರುವ ಹೆಣ್ಣುಮಕ್ಕಳು ಜ್ಞಾನಕ್ಕೆ ಅಧಿದೇವತೆಯಾದ ಸರಸ್ವತಿ ದೇವಿಗೆ ಹೋಲಿಸಿದ್ದಾರೆ. 16ನೇಯದ್ದು, ಚಪ್ಪಟೆಯಿಲ್ಲದ ಅಗಲವಾದ ಕೆಳಬೆರಳು ಅಂದರೆ ಟೋಗಳನ್ನು ಹೊಂದಿದ್ದರೆ ಆ ಹೆಣ್ಣುಮಗಳು ಆರ್ಥಿಕವಾಗಿ ಸದೃಢರಾಗಿರುತ್ತಾಳೆ. 17ನೇಯದ್ದು, ಕಾಲಿನ ಹಿಮ್ಮಡಿ ತ್ರಿಕೋಣಾಕಾರದಲ್ಲಿದ್ದರೆ ಅವರು ಅತಿಯಾದ ಬುದ್ಧಿವಂತರು ಆಗಿರುತ್ತಾರೆ ಮತ್ತು ಕುಟುಂಬವನ್ನು ಒಗ್ಗಟ್ಟಿನಲ್ಲಿ ಇಡುತ್ತಾರೆ. 18ನೇಯದ್ದು, ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಮದುವೆಯಾಗಿ ಹೋಗುವ ಮನೆಯಲ್ಲಿ ಎಲ್ಲರಿಗೂ ಪ್ರಗತಿ ತರುತ್ತಾರೆ. 19ನೇಯದ್ದು, ದೇವಿಯ ಹಾಗೆ ದಟ್ಟವಾದ ಮತ್ತು ನೇರವಾದ ಕೂದಲನ್ನು ಹೊಂದಿರುವ ಮಹಿಳೆ ಸುಖ, ಶಾಂತಿ ಮತ್ತು ಅದೃಷ್ಟವನ್ನು ಹೊಂದಿರುತ್ತಾಳೆ. 20ನೇಯದ್ದು, ಹೊಟ್ಟೆ ಭಾಗದ ಹೊಕ್ಕಳಿನ ಸುತ್ತಲೂ ಮಚ್ಚೆ ಇದ್ದಲ್ಲಿ ಅವಳು ಅದೃಷ್ಟವಂತೆ ಆಗಿರುತ್ತಾಳೆ. 21ನೇಯದ್ದು, ಕಾಲು ಬೆರಳುಗಳ ನಡುವೆ ಅಂತರವಿದ್ದರೆ ಅವರು ಮನೆಗೆ ಐಶ್ವರ್ಯಗಳನ್ನು ತರುತ್ತಾಳೆ. 22ನೇಯದ್ದು, ವಿಶಾಲವಾದ ಮತ್ತು ಉಬ್ಬಿದ ಹಣೆಯನ್ನು ಹೊಂದಿರುವ ಮಹಿಳೆ ಜ್ಞಾನವಂತರು ಮತ್ತು ಕುಟುಂಬದ ಗೌರವವನ್ನು ಹೆಚ್ಚಿಸುತ್ತಾರೆ. 23ನೇಯದ್ದು, ಗುಲಾಬಿ ಬಣ್ಣದ ಮತ್ತು ಮೃದುವಾದ ಅಂಗೈ ಹೊಂದಿರುವವರು ಜೀವನದಲ್ಲಿ ಸಂಪತ್ತು ಮತ್ತು ಸುಖಭೋಗಗಳನ್ನು ಪಡೆಯುತ್ತಾರೆ. 24ನೇಯದ್ದು, ಕಣ್ಣಿನ ರೆಪ್ಪೆಗಳು ದಪ್ಪವಾಗಿ ಮತ್ತು ಕಪ್ಪು ಬಣ್ಣದಲ್ಲಿದ್ದರೆ ಇದು ದೀರ್ಘ ಆಯುಷ್ಯದ ಸಂಕೇತ. 25ನೇಯದ್ದು, ದಪ್ಪವಾಗಿ ಮತ್ತು ಗುಂಡಾಗಿರುವ ಮೊಣಕಾಲುಗಳು ಧೈರ್ಯ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತವೆ. 26ನೇಯದ್ದು, ಕತ್ತಿನ ಮೇಲೆ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಮೃದು ಸ್ವಭಾವದವರು ಮತ್ತು ಉತ್ತಮ ಸಂಬಂಧ ಹೊಂದುತ್ತಾರೆ. 27ನೇಯದ್ದು, ದೊಡ್ಡ ಮತ್ತು ಉಬ್ಬಿದ ಹೆಬ್ಬೆರಳು ಅಂದರೆ ಕೈಬೆರಳು ಹೊಂದಿರುವವರು ದೃಢ ನಿರ್ಧಾರದಿಂದ ಯಶಸ್ಸು ಕಾಣುತ್ತಾರೆ. 28ನೇಯದ್ದು, ಹಣೆಯ ಮಧ್ಯದಲ್ಲಿ ಅಥವಾ ಹುಬ್ಬುಗಳ ನಡುವೆ ಮಚ್ಚೆ ಇದ್ದರೆ ಮಹತ್ತರವಾದ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ. 29ನೇಯದ್ದು, ಸುತ್ತುವರಿದ ಅಥವಾ ಸುರುಳಿಯಂತಹ ಸುಂದರ ಕಣ್ರೆಪ್ಪೆಗಳು ಪ್ರೀತಿ ಮತ್ತು ಸೌಭಾಗ್ಯವನ್ನು ಸೂಚಿಸುತ್ತವೆ. 30ನೇಯದ್ದು, ಪಾದದ ಅಡಿಭಾಗದಲ್ಲಿ ಮೃದುತ್ವ ಇದ್ದರೆ ಆ ಮಹಿಳೆ ಐಶ್ವರ್ಯಯುತ ಜೀವನವನ್ನು ನಡೆಸುತ್ತಾಳೆ. ಈ ಎಲ್ಲಾ ಲಕ್ಷಣಗಳು ನಮ್ಮ ಸಾಮುದ್ರಿಕ ಶಾಸ್ತ್ರದ ನಂಬಿಕೆಗಳನ್ನು ಆಧರಿಸಿವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗಿರಲಿ. ಧನ್ಯವಾದಗಳು.